ಹೆಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ? ಇವತ್ತಿನ ಮಿನಿ ವ್ಲಾಗಲ್ಲಿ ನಾನು ಕರಿ ಹಿಂಡಿ ಹಾಕ್ತಾಯಿದ್ದೀನಿ. ಯಾವ ರೀತಿ ಹಾಕೋದು, ಹೇಗೆ ಹಾಕೋದು ಅಂತಂದು ನೋಡೋಣ ಬನ್ನಿ. ಇವಾಗ ಕರಿ ಹಿಂಡಿ, ಕೆಂಪು ಹಿಂಡಿದು ಸೀಸನ್ನು. ಈ ಕರಿ ಹಿಂಡಿ ಆಗಲಿ ಕೆಂಪು ಹಿಂಡಿ ಆಗಲಿ ಊಟದ ಜೊತೆಗಿದ್ರೆ ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ. ರೊಟ್ಟಿ ಕುಟ್ಟಾಗಲಿ ಅನ್ನದ ಜೊತೆ ಆಗಲಿ ಕಲಿಸ್ಕೊಂಡು ತಿನ್ಬೋದು. ಅದರಲ್ಲಿ ಬೇರೆ ನಮ್ಮ ಮನೆಯಲ್ಲಿ ಕೂಡ ಕೆಂಪು ಮೆಣಸಿನ್ಕಾಯಿ ತಂದುಬಿಟ್ಟಿದ್ರು. ಸೊ ಅದಕ್ಕೆ ಕರಿ ಹಿಂಡಿ ಹಾಕಿದ್ರಾತ ಅಂತಂದು ಹಾಕ್ಕೊಳತೀನಿ. ಒಂದು ಸಲ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ. ಏಕೆಂದರೆ ಮಾರ್ಕೆಟಲ್ಲಿ ತಂದಿದ್ದು ತುಂಬ ಧೂಳು ಮಣ್ಣು ಇರುತ್ತೆ. ನೋಡ್ಬೋದು ನೀವು ಯಾವ ಥರ ಮಣ್ಣು ಬಿಟ್ಟಿದೆ ಅಂತಂದು. ತಿಳಿ ಮಣ್ಣು ಇರುತ್ತೆ ಅದರಲ್ಲಿ. ತುಂಬು ತೆಗಿಲಂಗೆ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಒಂದು 15ರಿಂದ 20 ನಿಮಿಷ ಈ ಥರ ಆರಕ್ಕೆ ಹಾಕ್ತೀನಿ. ತುಂಬು ತೆಗೆದು ತೊಳ್ಕೊಂಡ್ರೆ ಎಲ್ಲ ಮೆಣಸಿನ್ಕಾಯಿ ಹಾಳಾಗಿಬಿಡುತ್ತೆ. ಅದರಲ್ಲಿ ನೀರು ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಳಾಗಿಬಿಡುತ್ತೆ. ಇವಾಗ ಮೆಣಸಿನ್ಕಾಯಿದೆಲ್ಲ ನೀರೆಲ್ಲ ಒಣ್ಕೊಂಡ್ಬಿಟ್ಟಿದೆ. ಅದನ್ನ ನಾನು ತೊಗೊಂಡು ಇಟ್ಕೊತೀನಿ. ಈ ಥರ ತೊಗೊಂಡು ಇಟ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಮೆಣಸಿನ್ಕಾಯಿ, ಮಾತ್ರ ತುಂಬ ಕೆಂಪಗಿದೆ. ಈ ಕರಿ ಹಿಂಡಿ ಹಾಕೋಕ್ಕೆ ತುಂಬ ಮಸಾಲೆ ಏನು ಬೇಕಾಗಿಲ್ಲ. ಮೆಂತ್ಯಕಾಳು, ಸಾಸಿವೆ ಕಾಳು, ಜೀರಿಗೆ ಇದಿಷ್ಟಿದ್ರೆ ಸಾಕು. ಮೆಂತ್ಯಕಾಳು ಮತ್ತು ಸಾಸಿವೆ ಕಾಳನ್ನ ಸ್ವಲ್ಪ ಬಿಸಿಲಲ್ಲಿ ಒಣಸ್ಕೊಳ್ಳೋಣ. ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ತುಂಬ ನುಣ್ಣಗಾಗಿ ಮಿಕ್ಸಿ ಆಗಬೇಕು ಇದು. ಇಲ್ಲಿ ಕೆಂಪು ಮೆಣಸಿನ್ಕಾಯಿ ಐತಲ್ಲ, ಅದು ಕೂಡ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ನಂತರ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಅಂತಂದು 2ರಿಂದ 3 ಸುತ್ತಿಗೆ ತೊಗೊಂಡಿನಿ. ಆನಂತರ 2ರಿಂದ 3 ಗಜ್ರಿ ತೊಗೊಂಡಿನಿ. ಈ ಥರ ಸಣ್ಣಕ್ಕಾಗಿ ಕಟ್ ಮಾಡ್ಕೊತೀನಿ. ಇದನ್ನ ಹಾಕಲೇಬೇಕಂತ ಏನಿಲ್ಲ, ಬೇಕಾದರೆ ಹಾಕ್ಬೋದು, ಬೇಡ ಆದರೆ ಇಲ್ಲ. ಸೊ ಇದನ್ನ ಹಾಕಿದರೆ ರುಚಿ ಬರುತ್ತೆ. ಹಾಗೆ ಪ್ಲೇನಾಗಿ ಹಾಕ್ಬೋದು. ಒಂದು 4ರಿಂದ 5 ಬೆಳ್ಳುಳ್ಳಿ ಗಡ್ಡಿ ತೊಗೊಂಡು ಸುಲ್ಕೊಂಡು ಇಟ್ಕೊಂಡಿನಿ. ಈ ಕಡೆಗೆ ರುಬ್ಕೊಂಡು ಇಟ್ಕೊಂಡಿದ್ನೆಲ್ಲ ಕೆಂಪು ಮೆಣಸಿನ್ಕಾಯಿನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಈ ಕಡೆಗೆ ಪೌಡ್ರ್ ಮಾಡಿಟ್ಕೊಂಡಿದ್ನೆಲ್ಲ ಮಸಾಲಾನ ಅದನ್ನ ಹಾಕ್ಕೊಂಡು, ಆನಂತರ ಈ ಕಡೆ ಹೆಚ್ಚಿಟ್ಕೊಂಡಿದ್ದೆ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಹಾಕ್ಕೊಂಡ್ಬಿಡ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಈ ಕಡೆಗೆ ಬಿಡಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿನ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದು. ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ. ನಮ್ಮ ಮನೆಯಲ್ಲಿ ಮಾತ್ರ ಕರಿ ಹಿಂಡಿ ಆಗಲಿ ಕೆಂಪು ಹಿಂಡಿ ಆಗಲಿ ಮಾಡಿ ಇಟ್ಟಿರಲೇಬೇಕು. ಏಕೆಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ದಪ್ಪಾಗಿದೆ. ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊತೀನಿ. ತುಂಬ ಸಿಂಪಲ್ಲಾಗಿದೆ ಈ ಕರಿ ಹಿಂಡಿ ಮಾಡೋ ವಿಧಾನ. ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಭರಣಿಗಾಗಲಿ ಒಂದು ಡಬ್ಬಿಗಾಗಲಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಒಂದು 3ರಿಂದ 4 ದಿನ ಬಿಸಿಲಲ್ಲಿ ಇಡಬೇಕಿದ್ನ. ಇಟ್ಟಾದಮೇಲೆ ಇದು ಸ್ವಲ್ಪ ಕಳಿತೈತಿ. ಕಳೆದಾದ್ಮೇಲೆ ರೊಟ್ಟಿಗರ ಆಗಲಿ ಅನ್ನಕ್ಕರ ಆಗಲಿ ಹಾಕ್ಕೊಂಡು ತಿನ್ಬೋದು. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಬಾಯ್.